ಕನ್ನಡ ನಾಡಿನ ಐತಿಹಾಸಿಕ ದೇಗುಲವಾದ ಚನ್ನಗಿರಿ ತಾಲೂಕಿನ ದೇವರಹಳ್ಳಿ ಶ್ರೀ ಲಕ್ಷ್ಮೀರಂಗನಾಥ ಸ್ವಾಮಿ ಕಲ್ಯಾಣೋತ್ಸವ ಮತ್ತು ರಥೋತ್ಸವ ಕಾರ್ಯಕ್ರಮಗಳು 5 ದಿನಗಳವರೆಗೆ ಅದ್ದೂರಿಯಾಗಿ ಜರುಗಲಿದೆ. ಗ್ರಾಮದಲ್ಲಿ ತೇರು ಹಬ್ಬದ ಅಂಗವಾಗಿ ದೇಗುಲ ಸೇರಿದಂತೆ ಗ್ರಾಮದ ತುಂಬೆಲ್ಲ ಹೂವಿನ ಅಲಂಕಾರ ಮಾಡಲಾಗಿದ್ದು, ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ದೇಗುಲ ಮುಜರಾಯಿ ಇಲಾಖೆಗೆ ಸೇರಿದ್ದು, ಭಕ್ತಾದಿಗಳು ದೇಗುಲಕ್ಕೆ ತೆರಳಲು ಗ್ರಾಮಸ್ಥರಿಂದ ಮೇಲ್ಚಾವಣಿ ನಿರ್ಮಾಣ ಮಾಡಿದ್ದಾರೆ. ಮೇಲ್ಚಾವಣಿಗೆ ವಿದ್ಯುತ್ ದೀಪಗಳನ್ನು ಅಳವಡಿಸಲಾಗಿದ್ದು, ತಹಶೀಲ್ದಾರ್ ಯರಿಸ್ವಾಮಿ ವಿದ್ಯುತ್ ದೀಪದ ಗುಂಡಿ ಒತ್ತುವ ಮೂಲಕ ಚಾಲನೆ ನೀಡಿದರು. ಬುಧವಾರ ಬೆಟ್ಟದ ಮೇಲಿಂದ ಗ್ರಾಮದ ತೇರು ಬೀದಿಗೆ ಬರಲಿರುವ ಶ್ರೀ ಲಕ್ಷ್ಮೀರಂಗನಾಥ ತೇರನ್ನು ನೋಡಲು ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತಾದಿಗಳು ಆಗಮಿಸಲಿದ್ದಾರೆ. ರಥೋತ್ಸವದಲ್ಲಿ ಭಾಗವಹಿಸುವ ಭಕ್ತಾದಿಗಳು ರಥಕ್ಕೆ ಬಾಳೆಹಣ್ಣನ್ನು ಎಸೆಯುವ ಮೂಲಕ ತೇರು ಹಬ್ಬವನ್ನು ಆಚರಿಸಲಿದ್ದಾರೆ. ಎಲ್ಲರೂ ನಮಸ್ತೆ. ನಾಳೆ ನಮ್ಮದು ಹುಡುಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನದ ವಿಜೃಂಭಣೆಯಾದ ರಥೋತ್ಸವ ಕಾರ್ಯಕ್ರಮ ಇದೆ. ಅದರ ಅಂಗವಾಗಿ ಗ್ರಾಮಸ್ಥರೆಲ್ಲರೂ ಇವತ್ತೆಲ್ಲ ಕಾರ್ಯಕ್ರಮದ ದೇವಸ್ಥಾನದ ಕಾರ್ಯಕ್ರಮಕ್ಕೋಸ್ಕರ ಬೇಕಾದಂತೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ವಿಶೇಷ ಅಂತಂದರೆ ಇದೇ ಊರಿನ ಎಲ್ಲ ಗ್ರಾಮಸ್ಥರು ಸೇರಿ ಈ ಐತಿಹಾಸಿಕ ದೇವಸ್ಥಾನಕ್ಕೆ ಮೇಲಿಂದ ಬೆಟ್ಟದಿಂದ ಕೆಳಗಿಂದ ಮೇಲಕ್ಕೆ ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಇವತ್ತು ಭಾಳ ಸುಸಜ್ಜಿತವಾದಂತಹ ಒಂದು ಛಾವಣಿಯನ್ನು ವ್ಯವಸ್ಥೆ ಮಾಡಿದ್ದಾರೆ. ಸೊ ಇದು ಗ್ರಾಮಸ್ಥರನ್ನೇ ಮಾಡಿದ್ದಾರೆ. ನಮ್ಮ ಈ ಮುಜರಾಯಿ ದೇವಸ್ಥಾನಕ್ಕೆ ಅವರ ಎಲ್ಲರ ಕೊಡುಗೆಯಿಂದ ಇದು ನಿರ್ಮಾಣ ಆಗಿದೆ. ಭಾಳ ವಿಶೇಷ ಅನ್ನಿಸ್ತದೆ. ಮತ್ತು ಇದೇ ರೀತಿ ಎಲ್ಲ ದೇವಸ್ಥಾನಗಳಿಗೆ ಭಕ್ತರೆಲ್ಲರೂ ಒಂದಾಗಿ ಇದನ್ನು ಈ ಥರ ಮಾಡಿದರೆ, ಸಹಕಾರ ನೀಡಿದರೆ ಇನ್ನೂ ಹೆಚ್ಚಿನಾಗಿ ನಾವು ಅಭಿವೃದ್ಧಿಗಳನ್ನ ಮಾಡ್ಬೋದು. ಹಾಗೆ ಬರುವಂಥ ಎಲ್ಲ ಭಕ್ತರಿಗೂ ಅನುಕೂಲ ಆಗಲಿಕ್ಕೆ ಸಾಕಷ್ಟು ವ್ಯವಸ್ಥೆಯನ್ನು ಇಲ್ಲಿ ಮಾಡಿದೆ. ಎಲ್ಲ ಇದು ಐತಿಹಾಸಿಕ ದೇವಸ್ಥಾನ ಆಗಿರೋದ್ರಿಂದ ನಾಡಿನ ಸಮಸ್ತ ಜಾಗಗಳಿಂದನೂ ಗ್ರಾಮಗಳಿಂದನೂ ಜನ ಇಲ್ಲಿಗೆ ಬಂದು ದೇವರ ಸನ್ನಿಧಿಗೆ ಭಾಗವಹಿಸ್ತಾರೆ. ಸೊ ಹಾಗಾಗಿ ಇದೇ ರೀತಿ ಇನ್ನೂ ಹೆಚ್ಚಿನ ಮುಂದಿನ ದಿನಮಾನದಲ್ಲಿ ಅಗತ್ಯ ಇರುವಂತಹ ಬರುವಂಥ ಭಕ್ತಾದಿಗಳಿಗೆ ಅಗತ್ಯ ಇರುವಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡೋಣ. ಎಲ್ಲ ಸಾರ್ವಜನಿಕರು ಸಹ ನಮ್ಮ ಜೊತೆ ಕೈ ಜೋಡಿಸಿ ಇಲಾಖೆಯಿಂದನೂ ಸಹ ನಾವು ಏನೆಲ್ಲ ಮಾಡಲಿಕ್ಕೆ ಆಗ್ತದೆ ಅದನ್ನು ಸದಾ ಸಿದ್ಧತೆ ಕಾರ್ಯನಿರ್ವಹಿಸ್ತಾರೆ. ಸೊ ಈ ವಿಶೇಷ ಕಾರ್ಯನಿರ್ವಹಣೆಗಾಗಿ ಇದರಲ್ಲಿ ಯಾರು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿದರೆ, ಯಾರ್ದೆಲ್ಲ ಇದರಲ್ಲಿ ಪಾತ್ರ ಇದೆ ಅವರೆಲ್ಲರಿಗೂ ಸಹ ನಾನು ಇಲಾಖೆ ವತಿಯಿಂದ ಹಾಗೂ ತಾಲೂಕು ಆಡಳಿತ ವತಿಯಿಂದ ತಮ್ಮೆಲ್ಲರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ.